ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೋಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ವಿಜಯ ಡೈರೀಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನೊಂದಷ್ಟು ಡ್ರೆಸ್ನ, ಒಂದು 4-5 ಡ್ರೆಸ್ನ ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಮುಂಚೆನೇ ಒಂದೆರಡು ಡ್ರೆಸ್ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಮನೇಲೇ ಇತ್ತು. ಆ್ಯಂಡ್ ಇವತ್ತು ಒಂದು 3 ಡ್ರೆಸ್ ಬಂದಿದೆ. ಅದು ಒಟ್ಟಿಗೆನೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಜೆನ್ಯೂನ್ ರಿವ್ಯೂನ ಹೇಗಿದೆ, ನನಗೆ ಏನು ಅನ್ಸುತ್ತೆ ಅದನ್ನು ನಿಮ್ಮ ಜೊತೆ ಹೇಳೋಣ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಕಲೆಕ್ಷನ್ ಅಂತೂ ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ ಅಲ್ವಾ ಗೈಸ್. ನಾನು ನಿಜವಾಗ್ಲೂ ಆರ್ಡರ್ ಮಾಡ್ತಿದ್ದೆ ಮೀಶೋದಲ್ಲಿ, ಬಟ್ ಡ್ರೆಸ್ಸಸ್ ಎಲ್ಲ ಜಾಸ್ತಿ ನಾನು ತೊಗೊಳ್ತಾ ಇರಲಿಲ್ಲ. ಹೊರ್ಗಡೆನೇ ತೊಗೊಳ್ತಾ ಇದ್ದದ್ದು ಅಂಗಡೀಲಿ. ಬಟ್ ನನಗೆ ಇಷ್ಟು ದಿನ ಅಯ್ಯೋ ಯಾಕೆ ಅಂಗಡಿಲೆಲ್ಲ ಇಷ್ಟು ದುಡ್ಡು ವೇಸ್ಟ್ ಮಾಡ್ತಾ ಇದ್ದೆ ಅಂತ ನನಗೆ ನಿಜವಾಗ್ಲೂ ಅನ್ನಿಸ್ತೈತೆ ಗೈಸ್. ಒಂದು 2000 ಅಥವಾ 1,500 ನಾವು ಕೊಟ್ಟು ಒಂದು ಡ್ರೆಸ್ನ ತೊಗೊಂಡಿರ್ತೀವಿ ಅಲ್ವಾ, 1-2 ತೊಗೊಂಡು ಇಟ್ಕೊಂಡಿರ್ತೀವಿ. ಓಕೆ, ದುಡ್ಡಿರೋರಾದರೆ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರು ಅದೇ ಥರ ಅಲ್ವಾ, ಅವ್ರ ಥರನೇ ನಾವು ಹಾಕ್ಬೇಕು ಅಂತ ಹೇಳಿ ಒಂದು ರೇಂಜಲ್ಲಿ ಅಮೌಂಟಲ್ಲಿ 1, 2, 3, 4 ಡ್ರೆಸ್ ಇಟ್ಕೊಂಡಿರ್ತೀವಿ. ಬಟ್ ಎಲ್ಲ ಫಂಕ್ಷನ್ಗೂ ಅದೇ ಹಾಕಕ್ಕೆ ಎಷ್ಟು ಬೋರ್ ಆಗ್ತಿರುತ್ತಲ್ವಾ. ನಿಜವಾಗ್ಲೂ ಇಷ್ಟು ಅಫೋರ್ಡಬಲ್ ರೇಟಲ್ಲಿ ಮೀಶೋದಲ್ಲೇ ನಮಗೆ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಆ್ಯಂಡ್ ಒಂದು ಐ ಲುಕ್ನ ಕೊಡೋ ಡ್ರೆಸ್ಸಸ್ ಸಿಗ್ತದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿದ್ರೆ ಗೈಸ್. ನಿಜ ನಾನು ಆ ಥರ ಅಂದ್ಕೊಳ್ತಾನೆ ಇರಲಿಲ್ಲ ಇಷ್ಟು ದಿನ. ನಾನು ಎಷ್ಟೋ ಫಂಕ್ಷನ್ನಿಗೆ ಒಂದು 3-4 ಡ್ರೆಸ್ ಇದೆ, ಅದನ್ನೇ ಆಗ್ತದೆ. ಅಂದರೆ ಈಗ ಎಂಗೇಜ್ಮೆಂಟು ಅಥವಾ ಗುರುಪ್ರವೇಶ ಈ ಥರ ಸಣ್ಣ ಫಂಕ್ಷನ್ಸ್ಗೆಲ್ಲ ಅದೇ ಡ್ರೆಸ್ ಆಗ್ತಾ ಇದ್ದೆ. ನನ್ಗೆ ಇವತ್ತು ಅನ್ನಿಸ್ತೈತೆ ಇಷ್ಟು ಒಂದು 500 ರೇಂಜಲ್ಲಿ 600 ರೇಂಜಲ್ಲೆಲ್ಲ ನಮಗೆ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಾ ಇದೆ ಅಂದರೆ ನಿಜವಾಗ್ಲೂ ಗೈಸ್ ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಥರ ನಾವು ಇರಬೇಕಲ್ವಾ. ಸೊ ಹಾಗಾಗಿ ನಾನು ಇಷ್ಟು ಡ್ರೆಸ್ ಇದೆ, 5 ಸೆಟ್ ಇದೆ. ಇದರಲ್ಲಿ ಮ್ಯಾಕ್ಸಿ ಡ್ರೆಸ್ 2 ಇದೆ, 3 ಪೀಸ್ ಸೆಟ್ಟು 3 ಇದೆ. ಓಕೆನಾ, ಬನ್ನಿ ನೋಡೋಣ ಹೇಗಿದೆ. ಫಸ್ಟು ಇದು ಬ್ಲ್ಯಾಕ್ ತೋರಿಸ್ಬಿಡ್ತೀನಿ. ಇದು ಒಂದು ಸೈಜ್ ಸ್ವಲ್ಪ ನನಗೆ ದೊಡ್ಡದು ಬುಕ್ ಮಾಡ್ಕೊಬಿಟ್ಟಿದ್ದೀನಿ. ಮೀಡಿಯಮ್ಮೇ ಮಾಡಿದ್ದೆ, ಬಟ್ ಸ್ವಲ್ಪ ದೊಡ್ಡದು ಆಗ್ಬಿಟ್ಟಿದೆ. ಮಾಡಬೇಕಿತ್ತು ಅಂತ ಅಂದ್ಕೊಳ್ತೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲಲ್ಲಿ ಬಂದಿದೆ. ಸ್ಲೀವ್ಗೆ ನೋಡಿ ಈ ಥರ ಲೇಸ್ನ ಕೊಟ್ಟಿದ್ದಾರೆ. ಇದು 3 ಪೀಸ್ ಸೆಟ್ ಬರುತ್ತೆ. ಓಕೆನಾ, ಬ್ಲ್ಯಾಕ್ ಇಷ್ಟಪಡೋರಿಗೆಲ್ಲ, ನನಗಂತೂ ಬ್ಲ್ಯಾಕ್ ಅಂದರೆ ತುಂಬಾ ಇಷ್ಟಪಡೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ಸು. ಇದಕ್ಕೆ ಪ್ಲಾಜೋ ಪ್ಯಾಂಟ್ ಬರುತ್ತೆ. ಓಕೆನಾ, ಈ ರೀತಿ ಜೆರಿಲಿ ವರ್ಕ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಗೈಸ್. ಇದ್ರ ದುಪ್ಪಟ್ಟ ಬಂದು ಐ ಥಿಂಕ್ ಸಿಲ್ಕ್ ಅಂತ ಅಂದ್ಕೊಳ್ತೀನಿ. ಆ ಮೆಟೀರಿಯಲಲ್ಲಿ ಬಂದಿದೆ. ಮತ್ತು ಫ್ಲವರ್ಸ್ನ ನಮಗೆ ಈ ರೀತಿ ಡಿಸೈನ್ ಅಲ್ಲ ಇದು, ಅಂದರೆ ಒಟ್ಟಿಗೆನೇ, ಅಂದರೆ ಇದು ಹೋಗಿದ ತಕ್ಷಣ ಏನು ಹೋಗೋ ಅಂಥದ್ದಲ್ಲ, ಒಟ್ಟಿಗೆ ಬಟ್ಟೆಯಲ್ಲೇ ಅದು ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರೋದು. ನನಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಹೋಗಿದ್ರೆ ಅಥವಾ ಏನೇ ಮಾಡಿದ್ರು ಇದು ಹೋಗೋದಿಲ್ಲ. ಓಕೆನಾ, ಆ ರೀತಿ ಇದೆ. ದುಪ್ಪಟ್ಟನೂ ಕೂಡ ತುಂಬ ಚೆನ್ನಾಗಿ ಸೇಮ್ ಕಲರೇ ಕೊಟ್ಟಿದ್ದಾರೆ, ಬಟ್ ಪಿಂಕ್ ಅಲ್ಲಿ ಫ್ಲವರ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಆ್ಯಂಡ್ ಪ್ಯಾಂಟು ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರುತ್ತಲ್ವಾ ಕ್ವಾಲಿಟಿ ಯಾವ ಥರ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಗೈಸ್, ನನಗಂತೂ ಸಖತ್ ಇಷ್ಟ ಆಯ್ತು ಇದನ್ನು ಕೂಡ. ಈ ರೀತಿ ಕೂಡ ನಮಗೆ ಕಾಲು ಕೆಳಗಡೆ ನಮ್ಮ ಇದು ಬರುತ್ತೆ ಆ್ಯಂಕಲು, ಅಲ್ಲಿಗೆ ಈ ಥರ ಲೇಸ್ನ ಕೊಟ್ಟಿದ್ದಾರೆ. ಕಾಲಿಗೆ ಕೂಡ ಪ್ಯಾಂಟಿಗೆ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ನನಗೆ ಈ ಪಿಂಕ್ ಡ್ರೆಸ್ನ ಈ ಕಲರ್ ಕಾಂಬಿನೇಷನ್ ನೋಡಿನೇ ಬುಕ್ ಮಾಡಿಕೊಂಡೆ. ಓಕೆನಾ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ. ಇದು ಅಷ್ಟೇ ಜೆರಿಲಿ ವರ್ಕ್ನ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂದ್ಕೊಳ್ತೀನಿ ಈ ಥರ ಡ್ರೆಸ್ಸಸ್ ಎಲ್ಲ ನಮಗೆ ಹೊರಗಡೆ ಎಷ್ಟು ಆಗ್ಬೋದು ಯೋಚನೆ ಮಾಡಿ. ಒಂದು 800-900 ಇಲ್ಲದೆ ಕೊಡ್ತಾರಾ ಅಲ್ವಾ. ಈ ಮೀಶೋದಲ್ಲಿ ನಮಗೆ ಒಂದು 500 ಒಳಗಡೆನೆ 600 ಒಳಗಡೆನೆ ಈ ರೀತಿ ಡ್ರೆಸ್ಸಸ್ಗಳು ಸಿಗ್ತಾ ಇದೆ ಅಂದರೆ ಎಷ್ಟು ಬೇಕಾದ್ರೂ ತಗೊಂಡು ಹಾಕೊಂಡು ಹೋಗ್ಬೋದಲ್ವಾ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ನನಗೆ ಕರೆಕ್ಟ್ ಆಯಿತು ಸೈಜು. M ಸೈಜ್ನ ಬುಕ್ ಮಾಡ್ಕೊಂಡಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ರೀತಿ ಫುಲ್ಲು ಡ್ರೆಸ್ ಪೂರ್ತಿ ನಮಗೆ ಈ ರೀತಿ ವರ್ಕ್ನ ಮಾಡಿದೆ, ಅಂದರೆ ಅಲ್ಲಲ್ಲಿ ಬುಟ್ಟ ಥರ ಈ ರೀತಿ ಕೊಟ್ಟಿದ್ದಾರೆ. ನೋಡಿ ಮೆಟೀರಿಯಲ್ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ ಅನ್ಕೋತೀನಿ ಎಷ್ಟು ಕ್ವಾಲಿಟಿಯಲ್ಲಿ ಇದೆ ಅಂತ ಹೇಳಿದ್ರೆ ಗೈಸ್. ತುಂಬಾ ಚೆನ್ನಾಗಿದೆ. ಸ್ಲೀವ್ಗೆ ಕೂಡ ಈ ರೀತಿ ಕೊಟ್ಟಿದ್ದಾರೆ, ಜೆರಿಲಿ ವರ್ಕ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಕೂಡ. ಪ್ಯಾಂಟ್ ಸೇಮ್ ಸ್ಟ್ರೈಟ್ ಕಟ್ ಪ್ಯಾಂಟ್ನ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ ಸ್ಟ್ರೈಟ್ ಕಟ್ ಪ್ಯಾಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ದುಪ್ಪಟ್ಟನೂ ಕೂಡ ತುಂಬಾ ಐ ಲುಕ್ನ ಕೊಡುತ್ತೆ. ಫಂಕ್ಷನ್ಸ್ ಯಾವುದಾದ್ರೂ ಇದ್ದರೆ ಇದನ್ನ ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಈ ರೀತಿ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ. ಪಿಂಕ್ಗೆ ಕ್ರೀಮ್ ಕಲರ್ ದುಪ್ಪಟ್ಟನ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಲೇಸ್ನ ಕೂಡ ನಮಗೆ ಸೈಡಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಸಖತ್ತಾಗಿದೆ.
10/10 ಕೊಡ್ತೀನಿ ನಾನು ಇವೇ ಡ್ರೆಸ್ಗೂ. ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ನಾವೇನು ಅಮೌಂಟ್ ಕೊಟ್ಟಿರ್ತೀವಿ ಅದಕ್ಕೆ ವರ್ತ್ ಅಂತಾನೆ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಈ ಡ್ರೆಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಒಂದು 2 ಟೈಮ್ಸ್ ಆಲೆ ವೇರ್ ಕೂಡ ಮಾಡಿದ್ದೀನಿ. ಸಖತ್ತಾಗಿದೆ ಇದಂತೂ. ಇದು ಇನ್ಸ್ಟಾದಲ್ಲೆಲ್ಲ ಟ್ರೆಂಡಿಂಗ್ ಆಯ್ತಲ್ಲ ಇದು ಡ್ರೆಸ್ಸು. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಕೂಡ. ಈ ರೀತಿ ನಮಗೆ ಯೋಗ್ ಪಟಲ್ ಈ ಡಿಸೈನು ಬ್ಲೌಸ್ಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ವಾ, ಆ ರೀತಿ ಡ್ರೆಸ್ಗೂ ಕೂಡ ಇದು ಮ್ಯಾಕ್ಸಿ ಡ್ರೆಸ್ ಟೈಪ್ ಬರುತ್ತೆ. ಸ್ಲೀವ್ ನಮಗೆ ಇಲ್ಲಿ ಸ್ವಲ್ಪ ಪಫ್ನ ಕೊಟ್ಟು ಈ ಥರ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ವೆಲ್ವೆಟ್ ಬರುತ್ತೆ ಆ್ಯಂಡ್ ವಿತ್ ಲೈನಿಂಗ್ನ ಕೂಡ ಕೊಟ್ಟಿದ್ದಾರೆ. ಓಕೆನಾ. ತುಂಬಾ ಚೆನ್ನಾಗಿದೆ. ಅದಾದ್ರು ಪಾರ್ಟಿಗಳಿಗೆ ವೇರ್ ಮಾಡಿದ್ರೆ, ಬರ್ತಡೇ ಅಥವಾ ನಮ್ದು ಓನ್ ಬರ್ತಡೇ ಇದ್ದಾಗಲೂ ಕೂಡ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಎಷ್ಟು ಸಲ ಹೋಗಿದ್ರೂ ಏನೂ ಆಗಲ್ಲ ಬಟ್ಟೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇದೂ ಕೂಡ ನಾನು ಅಷ್ಟೇ ಅದೇ ಒಂದು 4-5 ಸಲನೇ ವೇರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದು ಅಷ್ಟೇ ಚೆನ್ನಾಗಿದೆ. ಇದು ಪಿಂಕ್ ಕಲರು. ಇದು ಅರೌಂಡ್ 700-800 ಒಳಗಡೆ ಅಂದ್ಕೊಳ್ತೀನಿ ಈ ಡ್ರೆಸ್ಸು. ಇದು ಕಾಟನ್ ಅಲ್ಲಿ ಬರುತ್ತೆ. ಓಕೆನಾ. ಕಾಟನ್ ಡ್ರೆಸ್ ಆಗಿರುತ್ತೆ. ಈ ರೀತಿ ಲೇಸ್ನ ಕೊಟ್ಟಿದ್ದಾರೆ. ಪೂರ್ತಿ ಯೋಗ್ ಪಾಟಲ್ಲಿ ನಮಗೆ ಈ ರೀತಿ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಅಂದರೆ ಸ್ಲೀವ್ಗೂ ಕೂಡ ನಮಗೆ ಈ ರೀತಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ನನಗಂತೂ ಇದು ಸಖತ್ ಇಷ್ಟ ಆಯಿತು. ಪ್ಯೂರ್ ಕಾಟನ್ ಆಗಿರುತ್ತೆ. ಕಂಫರ್ಟಬಲ್ ಆಗಿರುತ್ತೆ. ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ಹಾಕೊಂಡು ಹೋಗ್ಲಿಕ್ಕೆ ಕಂಫರ್ಟಬಲ್ ಆಗಿರುತ್ತೆ. ಇದಕ್ಕೆ ದುಪ್ಪಟ್ಟನ ಕೊಟ್ಟಿದ್ದಾರೆ. ಇದು ದುಪ್ಪಟ್ಟನ ಅಷ್ಟೇ ಸಾಫ್ಟ್ ಆಗಿದೆ ಕಾಟನ್ ಆಗಿರೋದ್ರಿಂದ. ಆ್ಯಂಡ್ ಮಾಮೂಲಿ ಪ್ಯಾಂಟು ಸ್ಟ್ರೈಟ್ ಕಟ್ ರೀತಿ ಕೊಟ್ಟಿದ್ದಾರೆ. ಓಕೆನಾ. ನಾನು ವೇರ್ ಮಾಡಿ ವಾಶ್ ಮಾಡಿರೋದ್ರಿಂದ ಆ ರೀತಿ ಸ್ವಲ್ಪ ಸುಕ್ ಥರ ಆಗಿದೆ ಅಷ್ಟೇ. ಇದು ಕೂಡ ತುಂಬಾ ಚೆನ್ನಾಗಿದೆ ಡ್ರೆಸ್ಸು. ನೆಕ್ಸ್ಟು ಇದೊಂದು ಮ್ಯಾಕ್ಸಿ ಡ್ರೆಸ್ಸು. ಎಲ್ಲಾದರೂ ಔಟಿಂಗ್ ಹೋಗೋ ಪ್ಲ್ಯಾನ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಂಫರ್ಟಬಲ್ ಆಗಿರ್ಬೋದು ದಿನ ಪೂರ್ತಿ. ನಮ್ಗೆ ಯಾವುದೇ ರೀತಿ ಯಾವುದಾದ್ರೂ ಬಟ್ಟೆ ಹಾಕೊಂಡು ಹೋದರೆ ಹೊರಗಡೆ ಹೋದಾಗ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತಲ್ವ, ಇದನ್ನ ವೇರ್ ಮಾಡಿದ್ರೆ ಅದೇ ರೀತಿ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ಇದಂತೂ. ಈ ರೀತಿ ನಮಗೆ ಏನು ಗೊತ್ತಿಲ್ಲ ಬಟರ್ಫ್ಲೈ ಸ್ಲೀವ್ ಥರ ಕೊಟ್ಟಿದ್ದಾರೆ. ಅದರಲ್ಲೇ ಸ್ವಲ್ಪ ಶಾರ್ಟ್ಸ್ ಕೊಟ್ಟಿದ್ದಾರೆ. ಆ ಥರ ಯುನೀಕ್ ಆಗಿದೆ ಇದು ಸ್ಲೀವು. ನಮಗೆ ಇಲ್ಲಿ ವಿ ನೆಕ್ನ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಗೆ ಯೋಗ್ ಪಾಟ್ ಹತ್ರ ನಮ್ಮ ಸೈಜಸ್ಗೆ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವ ಈ ರೀತಿ ಇದ್ದರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಈ ರೀತಿ ಫ್ರಿಲ್ಸ್ನ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಗೊತ್ತಾಯ್ತಾನೆ. ಇಲ್ಲಿ ಫ್ರಿಲ್ಸ್ನ ಕೊಟ್ಟಿದ್ದಾರೆ ಡ್ರೆಸ್ ಪೂರ್ತಿ. ಆ್ಯಂಡ್ ನಮಗೆ ಒಂದು ಈ ರೀತಿ ಟೈ ಬೆಲ್ಟ್ನ ಕೂಡ ಕೊಟ್ಟಿದ್ದಾರೆ ನಾವು ಸೊಂಟಕ್ಕೆ ಹಾಕೊಳ್ಳೋಕ್ಕೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೇನಾದರೂ ಈ ಎಲ್ಲ ಡ್ರೆಸ್ಸಸ್ ಲಿಂಕ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರೈಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾನೇನು ಅಂದ್ಕೊಂಡೆ ಅಂದರೆ ಈ ಥರ ವಿಡಿಯೋ ಮಾಡ್ಬೋದೋ ಇಲ್ವೋ ಅಂತ ಅಂದ್ಕೊಂಡೆ. ಒಟ್ಟಿಗೆ ಮಾಡ್ಬೋದಲ್ವಾ. ಸೊ ಹಾಗಾಗಿ ಮಾಡಿದ್ದೀನಿ ಈ ವಿಡಿಯೋನ. ನಿಮ್ಗೇನಾದರೂ ಇಮೇಲ್ ಮಾಡ್ತಾ ಇರ್ತೀನಿ. ನನಗೀಗೊಂದು ಐಡಿಯಾ ಬಂತು. ಓಕೆನಾ. ಈ ರೀತಿ ಕೂಡ ನಾವು ಲಾಂಗ್ ವಿಡಿಯೋದಲ್ಲಿ ಒಟ್ಟಿಗೆ ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಈಗ ಒಂದೊಂದೇ ಸಿಂಗಲ್ ಆಗಿ ವಿಡಿಯೋ ಮಾಡೋಕ್ಕಿಂತ ಈ ರೀತಿ ಒಟ್ಟಿಗೆ ತೋರಿಸ್ಬಿಟ್ಟು ಎಲ್ಲಾದ್ರೂ ಲಿಂಕ್ನ ಈ ರೀತಿ ಕೊಟ್ಟರೆ ನಿಮಗೆ ಒಂದೇ ಕಡೆ ಎಲ್ಲಾವುದು ಸಿಗುತ್ತೆ ಅನ್ನೋದು ನನಗೆ ಅನಿಸ್ತು. ತುಂಬ ಜನ ಈ ರೀತಿ ಮಾಡ್ತಾ ಇರ್ತಾರೆ, ಬಟ್ ನನಗೆ ಇಷ್ಟು ದಿನ ಈ ಐಡಿಯಾ ಓಡಿರಲಿಲ್ಲ. ಸೊ ಹಾಗಾಗಿ ಈ ರೀತಿ ಇಮೇಲೆ ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಒಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಒಂದು 4-5 ಪ್ರಾಡಕ್ಟ್ನ ಒಟ್ಟಿಗೆ ಸೇರಿಸಿ ವಿಡಿಯೋನ ಮಾಡ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೆ ಈ ಡ್ರೆಸ್ಗಳಲ್ಲಿ ಯಾವುದೇ ಡ್ರೆಸ್ ಇಷ್ಟ ಆದ್ರೂ ಬೈ ಮಾಡಿ. ಈ ಎಲ್ಲ ಡ್ರೆಸ್ಸಸ್ ಲಿಂಕ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.